ಚೆನ್ನಾಗೈತಲ್ಲ ಕಬಾಬ್ ಹಂಗೆ ಹೆಂಗೈತೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿದಾವಲ್ವ ಕಬಾಬು. ಫ್ರೈನು ಚೆನ್ನಾಗೈತಮ್ಮ, ಚೆನ್ನಾಗಿ ಮಾಡಿದ್ಯಾ. ಮೊನ್ನೆ ಮಾಡು ಅಂದೆ ನೀನು ಮಾಡಲಿಲ್ಲ. ಅವನಿದ್ನಲ್ಲ, ಅವನಿದ್ರೆ ಏನು ಮಾಡಿದ್ರು ತಿನ್ನೋಕ್ಕಾಗಲ್ಲ. ಕುಡ್ಕೊಂಡು ಬಂದಿಲ್ಲ ಗಲಾಟೆ ಮಾಡೋದು ಅದು ಇದು ಮಾಡ್ತಾನಲ್ಲ, ಅದಕ್ಕೆ ಅವ್ನು ಬಂದರೆ ಏನೂ ಮಾಡಲ್ಲ. ಏನು ನೆಮ್ಮದಿಯಾಗಿ ತಿನ್ನೋಕ್ಕಾಗಲ್ಲ ಕುಡ್ಕ ಇದ್ರೆ, ಅದಕ್ಕೆ ಮಾಡಲಿಲ್ಲ. ಅವನು ಹೋಗ್ಲಿ ಮಾಡೋಣ ಅಂತ ಸುಮ್ಮನೆ ಅದೇ, ಅದಕ್ಕೆ ಓದ್ನಲ್ಲ ಹೆಂಗೂ ಅದಕ್ಕೆ ಅತ್ತ ಮಾಡಿದ್ದೀನಿ. ಚೆನ್ನಾಗಿದಾವಲ್ವೇ? ಎಷ್ಟು ಚೆನ್ನಾಗದ ಹಂಗಿನ. ನನಗಂತೂ ಕಬಾಬ್ ಅಂದರೆ ಇಷ್ಟ. ಇನ್ನೂ ಸ್ವಲ್ಪ ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೀನಿ, ನಾಳೆ ಮಾಡ್ತೀನಿ. ಚೆನ್ನಾಗೈತಲ್ಲ ಗ್ರೇವಿ ಇಷ್ಟ ಅಂತ ನಿನಗೆ ಗ್ರೇವಿ ಮಾಡಿದೆ. ತುಂಬ ಚೆನ್ನಾಗೈತೆ. ಹೆಂಗೈತೆ ಹಂಗೇನೆ. ಚಪಾತಿ ಮಾಡ್ಬೇಕಣ್ಣ, ಇದಕ್ಕೆ ಸೂಪರಾಗಿರುತ್ತೆ. ಚೆನ್ನಾಗಿರುತ್ತೆ. ಸ್ವಲ್ಪ ತಿಳಿಗಿಳಿ ಉಳಿದ್ರೆ ಹಂಗೆ ಎತ್ತಿಡ್ರಿ, ಅನ್ನಕ್ಕೆ ಹಾಕೊಂಡು ತಿನ್ನಿರಂತೆ. ಇನ್ನೇನು ಸಾಂಬಾರು ಮಾಡೋಣ, ಅದೇ ತಿಳಿ ಐತೆ, ಹಂಗೆ ಸ್ವಲ್ಪ ಗೊತ್ತರ ಮಾಡಿದ್ದೀನಲ್ಲ, ಚೆನ್ನಾಗೈತೆ. ಅವನು ಹೋಗ್ತಿದ್ದಂಗೆ ನಿಮ್ಮದೇ ಗತ್ತಾ ನಿಮ್ಮದೇ ಆದಂಗೆ ಆಗುತ್ತೆ ನಮ್ಮ ಮನೆ. ಯಪ್ಪ ಅವ್ನು ಬಂದರೆ ಅಂದರೆ ರೀ ನನಗಂತೂ ಏನು ತಿನ್ನೋಕ್ಕಾಗಲ್ಲ, ಉಣ್ಣೋಕ್ಕಾಗಲ್ಲ. ಏನಪ್ಪ ಇದು ನನ್ನ ಮಗಂದು ವಿಚಿತ್ರ ಅನ್ನಂಗೆ ಚಿಂತೆ ಆಗ್ಬಿಡುತ್ತೆ ನನಗಂತೂ. ಕಣ್ಣಿಗೆ ಮರೆಗಿದ್ರೆ ಏನೂ ಕಾಣಿಸಲ್ಲ. ಅದನ್ನೇ ಹಾಕೊಂಡು ತಿಂತೀನಿ ಬಿಡು, ಸ್ವಲ್ಪ ಅನ್ನ ಮಾಡಿಬಿಡು, ಇದನ್ನೇ ಹಾಕೊಂಡು ತಿಂತೀನಿ, ಚೆನ್ನಾಗೈತೆ. ಓ ಲತಾ ಬಂದು ಬಾ ಲತಾ, ಕಬಾಬ್ ಮಾಡಿದ್ದೀನಿ, ಫ್ರೈ ಮಾಡಿದ್ದೀನಿ, ಬರ್ತೀನಿ ಬಾ. ಬೇಡ ಅಕ್ಕ, ನಾನು ಮಾಡಿದ್ದೆ, ಯಾಕಂದರೆ ನಮ್ಮ ಚಿಕ್ಕಮ್ಮ ಬಂದಿತ್ತಾ ಮಾಡಿದ್ದೆ. ಹೌದೇನು ಮಾಡಿದ್ದ? ನಾವು ಮಾಡಿರಲಿಲ್ಲ ಕಣೆ, ಇವ್ನು ಬಂದಾಗಿಂದ ಮಾಡಿರಲಿಲ್ಲ. ಆ ಕುಡ್ಕ ಹೋಗ್ಲಿ ಮಾಡೋಣ ಅಂತ ಸುಮ್ಮನಾಗಿದ್ವಿ. ಅಲ್ಲ ನನ್ನ ಮಗ ಕುಡ್ದು ಬಂದು ಇಲ್ಲೊಡೆ ಏನು ಮಾಡಿದ್ರು ನಾನು ತಿನ್ನೋಕ್ಕೆ ಬಿಡಲ್ಲ. ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ನೀನು ಅಂತ ಜರಿತಾನೆ, ತಿನ್ನಲ್ಲ ಏನಿಲ್ಲ. ಅದಕ್ಕೆ ಅವ್ನು ಬಂದಾಗ ಮುದ್ದೆ ಅನ್ನ ಸಾರು ಗೊಜ್ಜು ಸಿಕ್ಕೋದು ಬರೀ ಇಂಥ ಮಾಡ್ತೀನಿ. ಯಾತನ ಒಂದು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಮಾಡಿಕ್ಕದಕ್ಕೆ ನಾನೇನು ಬೇರೆಯವ್ರಿಗೆ ಇಕ್ಕಲ್ಲ, ನನ್ನ ಮಗನಿಗೆ ಇಕ್ಕೋದು. ಆದರೆ ಅವ್ನು ಕುಡ್ದು ಇದು ಮಾಡ್ಬಿಡ್ತಾನೆ, ಊಟನೇ ಮಾಡಲ್ಲ. ಊಟಕ್ಕೆ ಅಕ್ಕಿ ಅದು ಮಟನ್ ಸಾರೆಲ್ಲ ಉಂಡು ಅದು ನೋಡೋಕೆ ಹೊಸ್ಮಳ ಯಾರು ಬಾಸ್ ಹಾಕ್ತಾರೆ. ಅದಕ್ಕೆ ನಾನು ಅವನು ಇದ್ದಾಗ ಯಾತು ಮಾಡೋಕ್ಕೆ ಹೋಗಲ್ಲ. ಅವನ್ನೆಲ್ಲ ತಿಂತಾನಲ್ಲಿ, ಕುಡಿಯೋತಕ್ಕೆ ಹೋಗ್ತಾನಲ್ಲ ಅಲ್ಲೆಲ್ಲ ತಿಂತಾನೆ, ಚಿಕನ್ನು ಮಟನ್ ಎಲ್ಲ ಸುಮ್ಮನೆ ತಿಂತಾನೆ. ಅದಕ್ಕೆ ಹಂಗಿರೋದವನು ಬಿಡು. ಹೆಂಗೆ ಓದ್ನಲ್ಲ ಅತ್ತ, ಹೆಂಗೆ ಹೋಗಿದ್ಕೆ ಹೆಂಗೆ ನೆಮ್ಮದಿಗೆ ಬೆಳಗಣ್ಣ ಹೆಂಗೆ ಮಾಡ್ಕೊಂಡು ಉಣ್ತಾ ಇದ್ದೀರಾ. ತಿನ್ರಿ ನಾನು ಇವಾಗಿನ ತಿಂದು ನಾನು ಇವಾಗ ನೋಡಿ ಎಲ್ಲ ಕೆಲ ಸಿಕ್ಕೊಂಡಿದ್ದೆ. ಅದಕ್ಕೆ ಹಿಂಗೆ ಅನ್ಕೊಂತಾ ಇದ್ದೀನಿ. ನನಗೆ ಚಿಕನ್ ತಿಂದರೆ ಎಲ್ಲ ಕೆಲ ಸಿಕ್ಕಮತ್ ಕಣಕ್ಕ. ಅಮ್ಮ ತಾಯಿ ನೆಮ್ಮದಿ ಆದಂಗೆ ಆಗ್ಬಿಡ್ತು. ಅದು ಸಂದಲ್ಲಿ ಬಿದ್ದಿರ್ತಾವಲ್ಲ, ಅದಕ್ಕೆ ಎಲ್ಲ ಸಿಕ್ಕಮತ್ತೆ. ನನಗೂ ಹಂಗೆ ಒಂದೊಂದ್ಸತಿ ಹಿಂಗೆ ಪಿನ್ನ ತಗೊಂಡು ಅಕ್ಕಂತೀನಿ. ಪಿನ್ನ ತಗೊಂಡು ಬಾರಮಲ್ಲ ತಮ್ಮ ತಿನ್ ಬಾ. ಬೇಡಣ್ಣ, ನಾನು ಮಾಡಿದ್ದೆ. ಇವಾಗಿನ ನಾನು ಮಾಡಿ ತಿಂದು ಬಂದೆ. ನಮ್ಮ ಚಿಕ್ಕಮ್ಮ ಅಲ್ಲಿ ನಮ್ಮ ಅಮ್ಮರ ಅಂತ ಕೂತು ಒಂದೇ ಎಲ್ಲ ಸೈಟ್ ಕೊಡ್ರಿ ಅಂತ ಹೇಳವ್ರಂತೆ, ಕೊಡ್ತೀವಿ ಅಂತ ಹೇಳವ್ರಂತೆ. ಅದಕ್ಕೆ ನನಗಿನ ಕಟ್ಗೆಮ್ಮನ ಅಂತ ಸೈಟ್ ಕೊಡ್ತಾರೆ ನಿಮ್ಮ ಅಮ್ಮರ. ಸೈಟ್ ಕೊಡ್ತೀವಿ ಅಂತ ಹೇಳವ್ರಂತ ನಮ್ಮ ಚಿಕ್ಕಮ್ಮಂಗಂತು. ನಮ್ಮ ಚಿಕ್ಕಮ್ಮಂದಿರಕ್ಕೆ ಮನೆ ನೋಡಿಬಿಟ್ಟು ಮನೆ ಎಲ್ಲ ಸೋರುತ್ತೆ, ಮನೆ ಕಟ್ಕೊಳಮ್ಮ ಅಂತು. ಅದಕ್ಕೆ ಸೈಟ್ ಇಲ್ಲ ಅಂದೆ. ಅದಕ್ಕೆ ನನ್ನ ತಮ್ಮಗೆ ಹೇಳಿ ಸೈಟ್ ಕೊಡಿಸ್ತಾ ಐತೆ ಕಣಕ್ಕ. ಹೌದೇ? ಇವಾಗ ನಿಮಗೆ ಮನೆ ಅವಶ್ಯಕತೆ ಇಲ್ಲಮ್ಮ. ಈ ತಲೆಯಿರೋರು ಇಬ್ಬರು ಗಂಡ ಹೆಂಡತಿ ಅಷ್ಟೊಂದು ಬಂಡವಾಳ ಕಟ್ಟ ಅಂಥದ್ದೇನಿಲ್ಲ. ಸೈಟ್ ಕಿಟ್ ಅದನ್ನು ಮಾರಿ ಅದನ್ನು ಬಡ್ಡಿ ಕೊಡ್ಬೋದಮ್ಮ ಸುಮ್ಮನೆ. ಅದಕ್ಕಿಂತ ಡಬಲ್ ಆಗುತ್ತೆ, ಇನ್ನೂ ಚೆನ್ನಾಗಿರೋ ಸೈಟೇ ತಗೋಬೋದು. ಕೊಡಲ್ವಂತ ಅಕ್ಕ. ಮನೆ ಕಟ್ಟಂಗಿದ್ರೆ ಕೊಡ್ತೀವಿ ಅಂತ ಹೇಳೋರು. ಅದಕ್ಕೆ ಮನೆ ಕಟ್ಟೋಕ್ಕೆ ಇಸ್ಕೊಂಬದು. ಕಟ್ಟೋದು ಇನ್ನೇನು ಮಾಡ್ತೀಯ? ಹೆಂಗೋ ಅಲ್ಲೇ ಒಂದು 6 ತಿಂಗಳಾಗೈತೆ ಅಣ್ಣ. ಎಲ್ಲರೂ ತಗೋ ನೀನು ದುಡ್ಡಂಗೆ ಹೇಳು, ಒಂದು 2 ದಿನ ಮನೆ ಕಟ್ಕೊಂಬ್ತಿ. ಇವತ್ತು ಕೊಡ ಅಂತಾರೆ ಯಾರಿಲ್ಲ ಕಣಮಲ್ಲ ತಮ್ಮ. ಒಂದು ವರ್ಷದ ಮಟ್ಟಿಗೆ ಇಸ್ಕೊಂಡಿರೋದು, ಇನ್ನು ನೀನು ಕೊಟ್ಟು ಒಂದು 3-4 ತಿಂಗಳಾಗೈತೆ ಅಂಥದ್ರಾಗೆ ಆಲೇ ನೀನು ಇವಾಗಲೇ ಕೇಳಿದೆ ಕೊಡಲ್ಲ ಕಣಮ್ಮ ಯಾರೂ. ಯಾಕಂದರೆ ಎಲ್ಲ ವರ್ಷ ಹಣ ಅಂತ ಹೇಳಿ ಟೈಮ್ ತಗೊಂಡಿರೋದು. ಬಡ್ಡಿ ಕೊಡ್ತಾರಲ್ಲ, ಬಡ್ಡಿ ಇಕ್ಕಿ ಬಿಡು. ಮೋಟ್ರನೇನೋ ಬಂದು ಇವರೇ ಕತ್ಕೊಂಡೋಗಿರೋದು ಅಂತ ಹೇಳಿದ್ನಂತೆ. ನಾನು ಜಾಸ್ತಿ ತೋರಿಸೋದೇ ಸುಮ್ಮನೆ ಆಗ್ಯವನು. ಅದಕ್ಕೆ ಇವಾಗ ಏನೋ ಮಾಡಿಸಿದಾನಂತ ಹೊಲ್ದಕ್ಕೆ ಯಾತೋ ಎಲ್ಲ ಹಾಕ್ಸೋಣ ಸಿ ಸಿ ಕ್ಯಾಮ್ರಾ, ಅದೆಲ್ಲ ಹಾಕ್ಸೋಣ ಅಂತ ಗೊತ್ತಿಲ್ಲ. ಸಿ ಸಿ ಕ್ಯಾಮ್ರಾ ಹಾಕ್ಸೋಣ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಹೋಗ್ದಂಗೆ ಬಿಟ್ರೆ ಅವಳು ಸುನಂದಿ ಹಂಗಂತ ಹೇಳ್ತಿದ್ದಿ. ಅಲ್ಲೇ ಆಟಾಗ ನಿಂತ್ಕೊಂಡು ಅವಳು ಹೇಳ್ತಾಳೆ ಬಿಡಪ್ಪ. ಬಾರಿದ್ದಾಳೆ ಅವಳು. ಸುಮ್ಕಿರು, ನೇನು ಬೇಡ ಸಾಕು. ಹೆಂಗೆ ತಂದ್ರಪ್ಪ ಮೋಟ್ರ್? ಅದು ಯಾರ್ದು ದುಡ್ಡು ಇಸ್ಕೊಂಡು ತಂದ್ರ? ಯಾರ್ತಾಗ ರೊಕ್ಕ ಇರ್ತಾಗ ಇಸ್ಕೊಂಡವಳೆ ಅಂತಿದ್ರೆ ಯಾರನ. ರೊಕ್ಕ ಇಂತಾಗ ಇಸ್ಕೊಂಡು ತಗೊಂಬಂದವ್ರಿ. ಸಾಕ್ಷಿ ಇಲ್ಲದಾರೆ ಏನು ಮಾಡ್ತಾರೆ? ಇವಾಗ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರಂತೆ ತೆಂಗಿನ ಮರದಾಕ, ಎಲ್ಲ ಒಟ್ಟಿನೆಲ್ಲ ಕಾಣಿಸಲ್ವಂತೆ ಅಂಥದ್ದು ಹಾಕ್ಸವ್ರಂತೆ. ಅದಕ್ಕೆ ನಮ್ಮ ಅಯ್ಯಪ್ಪನ ಹೆದರ್ಕೊಂಡು ಸುಮ್ಮನಾತು. ಕುಡಿಯೋದೇ ನನ್ನ ಬಿಸ್ನೆಸ್ಸು, ಆದರೆ ಇಲ್ಲಿ ಕುಡಿಲಿಲ್ಲ ಅಂದ್ರೆ ನಾನು ಮೈಂಡ್ ಓಡಲ್ಲ. ಏನು ಮಾಡಿ? ಹೇ ಹೇ ಪರು 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 ನನ್ನ ಲವ್ವರು ಪಾರು, ನನ್ನ ಲವ್ವರು ಪಾರು. ಅವಳು ಎಲ್ಲೋ ಹೋಗ್ಬಿಟ್ಟವಳೆ, ಏನೋ ಮಿಸ್ ಹೊಡಿತಾ ಐತೆ. ಅವಳು ಕಾಣಿಸ್ತಾ ಇಲ್ಲ, ನನಗೆ ತಲೆ ಕೆಟ್ಟು ಹೋಗ್ತಾ ಐತೆ. ಅವಲ್ಲಿ ಅವನಿನ್ನ ಹೋಗಿರಂಗಿಲ್ಲ, ಇಲ್ಲೇ ಇದ್ದಾನೆ. ಇತ್ಲಬ ಲತಮ್ಮ, ಇತ್ಲಬ ಇಲ್ಲಿ ಕಣಪ್ಪ. ಹೋಗಿಲ್ಲ ಕುಡ್ಕೊಂಬಂದವನ ಲೋಡಲ್ಲಿ ದುಡ್ಡು ಕೊಟ್ಟಿರೋದನ್ನ. ಅಯ್ಯ ದೇವ್ರೆ,
ಇವನು ಹೋಗ್ಯವನ ಅನ್ಕೊಂಡ್ರಿ ನಾವು ಹೋಗಿಲ್ಲ ಕಣಪ್ಪ ಕುಡ್ಕೊಂಬರಕ್ಕೆ ಹೋಗ್ಯವನಿ. ಹೋ 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 ಕಬಾಬ್ ಫ್ರೈ ನನಗೇನಾನ ಇದ್ದಾಗ ನೀವು ಮಾಡಿದ್ರ ಹಾಂ, ಇವಾಗ ಇಬ್ಬರು ಕೂತ್ಕೊಂಡು ತಿಂತಾ ಇದ್ದೀರಾ. ಯಾಕೆ ತಿನ್ನಬೇಕು? ನನಗೆ ಕೊಡ್ದಲ್ಲಿ ಯಾಕೆ ತಿಂತಾ ಇದ್ದೀರಾ? ಫಸ್ಟ್ ಆಚೆಗೆ ಹಾಕ್ರಿ ಫಸ್ಟ್ ಅದನ್ನು. ಅಯ್ಯೋ ಇದ್ಯಾಕಲ್ಲ ಪಾಪ ಹಿಂಗೆ ಸಿತೀಯ. ಮತ್ತು ನನಗೆ ಯಾವತ್ತನ ಮಾಡಿಕೊಟ್ಟಿದ್ಯಾ, ಇವಾಗ ನನ್ನ ಕಳಿಸ್ಬಿಟ್ಟು ನನ್ನ ಬೆಂಗ್ಳೂರಿಗೆ ಹೋಗುವಂತ ಕಳಿಸಿ ಇಬ್ಬರು ತಿಂತಾ ಕೂತ್ಕೊಂಡಿದ್ದೀರಾ. ನಾನು ಏನು ಅಂದ್ಕೊಂಡಿದ್ದೀರಾ ಈ ಮನೆಗೆ? ನಾನೇನು ಲೆಕ್ಕ ಇಲ್ವಾ ಈ ಮನೆಗೆ? ಓ ನನಗೆ ಮರ್ಯಾದೆ ಇಲ್ಲ ಈ ಮನೆಗೆ, ನಾನೇ ಮರ್ಯಾದೆ ಇಲ್ಲ. ಹೇಯ್ ಎರಡು ಜುಟ್ಟು, ಎರಡು ಕೋಳಿ ಜುಟ್ಟು, ಬಾ ಹೋಗಚ್ಚಿಗೆ, ಹೋಗ್ಬಾ ಆಚೆಗೆ. ಹೋದ್ರೆ ಸರಿ, ಜುಟ್ಟು ಹೆಗ್ರಿ ಹೋಗ್ತವೆ. ಯಾಕ ಅವಳನ್ನ ಬೈತೀಯ? ಅವಳೇನು ಮಾಡಿದ್ಲ? ಹೋಗ್ಬಾ ಆಚೆಗೆ, ಕೋಳಿ ಜುಟ್ಟು ಹೋಗ್ಬಾ ಆಚೆಗೆ. ಯಾರನ್ನ ಬೇಕಾ ಹಂಗೆ ಬೈತಾನ ಕಣ, ಯಾರನ್ನ ಸರಿಯಾಗಿ ಬೈಯಲ್ಲ. ನಿನಗೇನು ಬಂದೈತೆ? ಅವ್ರಿಬ್ರು ತಿಂತ ಕೂಕೊಂಡಾರೆ ಫ್ರೈ ಕಬಾಬ್ ಮಾಡ್ಕೊಂಡು ಅದನ್ನ ಬಂದು ತೆಗ್ದು ಎಸಿತಿಯಲ್ಲ, ನಿನಗೇನು ಅನ್ಸೋದಿಲ್ವೇ? ಅಪ್ಪಯ್ಯ ಅಮ್ಮ ತಿಂತಾ ಇದ್ದಾರಲ್ಲ ಅಂಬೋದೊಂದಿಷ್ಟು ಬೈಯಿಲ್ವೇನೋ? ಏನು ಕೆಟ್ಟು ಕುಡ್ಕೊಂಡೈತಿ ಹುಡ್ಗ ಹಿಂಗೆ? ಏಯ್ ಸೆಟ್ ಅಪ್ ಅಂಡ್ ಬಾಯ್ ಮುಚ್, ಸೆಟ್ ಅಪ್ ಅಂಡ್ ಗೆಟ್ ಔಟ್, ಸೆಟ್ ಅಪ್ ಅಂಡ್ ಗೆಟ್ ಔಟ್, ಗೆಟ್ ಔಟ್. ಸುಮ್ಮನಿರೋ ಮುಳ್ಳೇನಲ್ಲ ಅಲ್ಲ ತಮ್ಮ, ಹೋಗ್ತಾನವನೆಲ್ಲನ ಕುಡ್ಕ. ಅಲ್ಲ ನಾನು 5,000 ರೂಪಾಯಿ ಕೊಟ್ಟು ಕಳ್ಸಿದ್ನಲ್ಲಮ್ಮ ರಾಮದೇವ್ರೆ, ಹೋಗ್ತಾನೆ ಬೆಂಗಳೂರಿಗೆ ಅಂತ ಹೇಳಿ ಥೋ ಹೋಗ್ಯವನಿ ಅಂತ ನಾವು ಕಬಾಬು ಮಾಡ್ಕೊಂಡು ನಿಮ್ಮದೆ ಕೂಕೊಂಡು ತಿಂತಾ ಇದ್ದೀವಿ. ಬಂದು ಅದನ್ನೇ ತೆಗ್ದು ಎಸ್ಬಿಟ್ನಲ್ಲಿ ಥೋ ಹೋಗತ್ತ ಎಂತ ಮನ್ಯಾಳ. ಥೋ ಇಂಥ ಮಕ್ಳು ಇಲ್ದಿದ್ರು ಬೇಡಮ್ಮ, ಇಂಥ ಕುಡಕ್ ನನ್ನ ಮಕ್ಕಳು ಇಲ್ದಿದ್ರು ಬೇಡಮ್ಮ. ನಾನು ನನ್ನ ಗಂಡ ಇವತ್ತು ಎಷ್ಟೋ ನಿಮ್ದಾಗಿರ್ತಿದ್ವಿ, ಇವನು ಇಲ್ಲ ಅಂದಿದ್ರಿ. ಅಲ್ಲಿ ಹೋಗೋಣ ತಲೆ ಬಡ್ಕೊಂಡು ಬೆಂಗಳೂರು ಕಡಿಕೆ ಹೋಗಂತ ದುಡ್ಡನ್ನು ಕೊಟ್ಟೆ. ದುಡ್ಡೇನು ಮಾಡ್ದ ತೋತಾರ ಇಲ್ಲಿ ದುಡ್ಡು ತೋತಾರ. ಹೇಯ್ ಸೆಟಪ್, ಈ ನನ್ನ ಹತ್ರ ನಿನಗೆ ಗಾಂಚಲಿ ಎಲ್ಲ ಬಿಟ್ಟೇ ಬಿಡಬೇಕು. ನಾನು ಯಾರೇಳು ಕರಿ ಮುದ್ದೆ, ನಾನು ಕರಿ ಮುದ್ದೆ ಅಂತ, ನೀನು ನನ್ನ ಬೇರೆ ಹೆಸರಿಂದ ಕರಿಬೋದು. ನಾನು ಕರಿ ಮುದ್ದೆ ಅಂತ, ನಾನು ಮುದ್ದೆ ಉಣ್ತೀನಿ. ಮುದ್ದೆ ಉಂಡು ನನ್ನ ವಿರುದ್ಧ ಯಾರು ಮಾತಾಡೋಂಗಿಲ್ಲ, ನನ್ನ ವಿರುದ್ಧ ಯಾರು ಇದು ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ನೋಡಿ ಹೇಳಿರ್ತೀನಿ, ನನ್ನ ಹೆಸರು ಕರೆ ಮುದ್ದೆ. ಅಲ್ಲ ನೋಡು 5,000 ರೂಪಾಯಿ ಕೊಟ್ಟೆ ತೋತಾರೋ, ದುಡ್ಡು ಕೊಡು. ನಾನು ಹೇಳ್ದೆ ನಿನಗೆ 1,000 2,000 ಕೊಡಮ್ಮ ಅಂದರೆ 5,000 ಕೊಟ್ಟು ನೋಡಿ ತಗೊಂಡು ದುಡ್ಡು ಕೊಟ್ರಿ ಕುಡಿಯಕ್ಕೆ ಹೋಗ್ತಾನೆ. ಏಯ್ ನನಗೇನಾನ ಮಾಡಿಕೊಟ್ಟ ನೀನು? ಏನಮ್ಮ ಮಾಡಿಕೊಟ್ಟ? ಏನೋ ನನಗೆ ಕೊಟ್ಟೆ ಇಲ್ಲ. ನಾನು ತಿನ್ಬೇಕಲ್ಲ ಕಬಾಬ, ನನಗೆ ಕೊಡಲ್ಲ ನೀನು, ನನಗೆ ಮಾಡಿಲ್ಲ ನೀನು. ಮಗ ಬಂದಾನೆ ಅಂತ ಮಾಡ್ದ ಮಗ ಬಂದವನಿ ಅಂತ ಮಾಡ್ದ. ನೀನು ಕುಡ್ಕೊಂಬಂದ್ರೆ ಯಾಕೆ ಮಾಡೋನು? ಮಾಡಿಕ್ತೀನಿ, ಮುಂದೇಳು ಅಂತ ಮಾಡಿಕ್ತೀನಿ. ಹೊಚ್ಕಟ್ಟೆಗೆ ಉಣಬೇಕು. ನೀನು ಕುಡ್ಕೊಂಡು ಮೇರ್ಕೊಂಡು ಅಲ್ಲಿ ಇಲ್ಲನು ಏನು ಮಾಡ್ಕೊಂಬಂದ್ರೆ ಯಾಕೆ ಮಾಡಿನು? ನೀನು ನ್ಯಾಯ ಉಂಬಲ್ಲ ಅದಕ್ಕೆ. ಮತ್ತೆ ನೀನು ಇದ್ದಾಗ ಯಾತು ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಬರೇ ಕುಡ್ದು ಬರೋದಲ್ಲ. ಇವನೊಂದು ತಲೆ ಬಿದ್ದೋಗುತ್ತಪ್ಪ ನಮ್ಗೆ. ಹೆಂಗೆ ನಿಮ್ಮದೇ ಓದ ಅಂದ್ಕೊಂಡ್ವಿ ಬಂದ. ಬಾ ಮಾನಿಕ್ಯ ಬಾ. ಕೋಳಿ ಜುಟ್ಟು ಹೋಗ್ತಾವ ನೋಡು, ಕೋಳಿ ಜುಟ್ಟು. ಸುಮ್ಕಿಲ್ಲ ತಮ್ಮ, ಇವನು ಒಳ್ಳೆನೆಲ್ಲ ಕೊಟ್ಟಿಲ್ದಾನು. ಹೆಂಗೆ ಬೇಕಾ ಹಂಗೆ ಮಾತಾಡ್ತಾನೆ, ಬಾಯಿ ಕೊಟ್ಟು ಕರವಿಲ್ದ ಮಾತಾಡ್ತಾನೆ. ಇಬ್ಬರೊಳ ಪಾಪ ಕಂಡೆ ಹೆಂಡ್ತಿ ಹೋಗ್ಯವನೆ ಅಂತ ಹೇಳಿ ಕಬಾಬು ಫ್ರೈ ಮಾಡ್ಕೊಂಡು ತಿಂತ ಕೂಕೊಂಡ್ರೆ ಬಂದು ಅವನೇ ತೆಗ್ದೆ ಅಸ್ತ. 5,000 ದುಡ್ಡು ಕೊಟ್ಟು ಕಳಿಸಿದ್ರು, ಇವಾಗ ನೋಡಿ ಕುಡ್ಕೊಂಡು ಬಂದ ಇದ್ದಾನೆ. 5,000 ಬಿಡು ಬೆಂಗಳೂರಿಗೆ ತಗೊಂಡು ಹೋಗ್ತಾನೆ ಅಂತ ಕೊಟ್ರಿ ಅಂತ ನನ್ನ ಮಕ್ಳು ಇದ್ರೆ ಇನ್ನೇನು. ನೋಡ್ತಾ ಇರ್ರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.